ಇಂದು ನಾನು ಉತ್ತರ ಕರ್ನಾಟಕದ ವಿಶೇಷ ಸಜ್ಜೆ ರೊಟ್ಟಿ ಮಾಡ್ತಾ ಇದ್ದೇನೆ. ರೊಟ್ಟಿ ಉತ್ತರ ಕರ್ನಾಟಕದ ಪ್ರಮುಖ ಆಹಾರ. ಈ ರೊಟ್ಟಿಯನ್ನು ಎರಡು ವಿಧಗಳಲ್ಲಿ ಮಾಡಲಾಗುತ್ತೆ. ಒಂದು ಜೋಳದ ರೊಟ್ಟಿ, ಮತ್ತೊಂದು ಸಜ್ಜೆ ರೊಟ್ಟಿ. ಖಡಕ್ ಸಜ್ಜೆ ರೊಟ್ಟಿ ಜೊತೆ ಗಟ್ಟಿ ಮೊಸರು, ಶೇಂಗಾ ಹಿಂಡಿ, ಬದನೆಕಾಯಿ ಎಣ್ಣೆಗಾಯಿ ಇದ್ರಂತೂ ಇದ್ರ ಮುಂದೆ ಪಿಜ್ಜಾ ಬರ್ಗರ್ ಯಾವ ಲೆಕ್ಕಕ್ಕೂ ಅಲ್ಲ. ಸಜ್ಜೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸಜ್ಜೆಯಲ್ಲಿ ಪೋಷಕಾಂಶಗಳ ಜೊತೆಗೆ ನಾರಿನಾಂಶ ಹೇರಳವಾಗಿರುತ್ತೆ. ಬನ್ನಿ ಹಾಗಾದರೆ ಸಜ್ಜೆ ರೊಟ್ಟಿ ಹೇಗೆ ಮಾಡೋದೆಂದು ತಿಳಿಯಲು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಜ್ಜೆ ರೊಟ್ಟಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಸಜ್ಜೆ ಹಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಳ್ಳು. ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ನೀರು ಕುದಿಯಲು ಇಡ್ತೀನಿ. ಇದು ಜಿಗಿ ಹಾಕೊಳ್ಳೋದು ಅಂತಾರೆ ಇದಕ್ಕೆ. ನೋಡಿ, ಈ ಥರ ನೀರು ಕುದಿಬೇಕು. ಈ ಕುದಿಯೋ ನೀರೇ ನಾವು ಹಿಟ್ಟಲ್ಲಿ ಹಾಕಿ ಕಲಿಸ್ಕೋಬೇಕು. ತಣ್ಣಗೆ ನೀರು ಹಾಕಿ ಕಲಿಸ್ಕೊಂಡ್ರೆ ರೊಟ್ಟಿ ಅಷ್ಟು ಚಲೋತ್ನಾಗ ಮಾಡೋಕ್ಕೆ ಬರೋದಿಲ್ಲ. ನೋಡಿ, ಹಿಟ್ಟನ್ನ ನಾನು ಚಾಣಿಸ್ಕೊತಾ ಇದ್ದೀನಿ. ನಾವು ಹಿಟ್ಟು ಎಷ್ಟು ಕಲಿಸ್ಕೋತೀವೋ ಅಷ್ಟು ಮಾತ್ರ ನಾವು ಸಪ್ರೇಟಾಗಿ ಇಟ್ಕೊಂಡು ಉಳಿದಿದ್ದ ಹಿಟ್ಟನ್ನ ನಾವು ಒಂದು ಪಾತ್ರೆಯಲ್ಲಿ ತೆಗೆದುಬಿಡ್ತಾ ಇದ್ದೀನಿ. ಇದಕ್ಕೆ ನಾನೀಗ ಉಪ್ಪು ಅರಿಶಿನ ಈ ಹಿಟ್ಟಿಗೆ ಕಲಿಸ್ಕೊತಾ ಇದ್ದೀನಿ. ಡ್ರೈ ಹಿಟ್ಟಲ್ಲಿ ಈಸಿಯಾಗಿ ಉಪ್ಪು ಅರಿಶಿನ ಕಲಿಯುತ್ತೆ, ಹಾಗಾಗಿ ನಾನು ಇದನ್ನು ಹಿಟ್ಟಲ್ಲೇ ಕಲಿಸ್ತಾ ಇದ್ದೀನಿ. ಇದಕ್ಕೆ ಕುದಿಯೋ ನೀರು ಹಾಕ್ತಾ ಇದ್ದೀನಿ. ಈಗ ಕುದಿಯೋ ನೀರು ಇದು ಜಿಗಿ ಅಂತಾರೆ. ಈ ಜಿಗಿನ ನಾವು ಹಾಕಿ ಮಾಡಿದ್ರೆ ರೊಟ್ಟಿ ಆರಾಮಾಗಿ ನಾವು ತಟ್ಬೋದು. ಹಿಟ್ಟು ಈ ಥರ ನಾವು ಕಲಿಸ್ಕೋಬೇಕು. ಹಿಟ್ಟನ್ನ ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಈ ಥರ ನಾವು ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ಅಂದ್ರೇ ರೊಟ್ಟಿ ತಟ್ಟೋದಕ್ಕೆ ಆರಾಮಾಗಿ ಬರೋದು. ಇದಕ್ಕೆ ನಾನೀಗ ಎಳ್ಳು ಯಾವ ಥರ ಹಚ್ಚೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಒಂದು ಪಾತ್ರೆಯಲ್ಲಿ ಇಟ್ಕೊಳ್ಳೋದಕ್ಕಿಂತಲೂ ಈ ಥರ ನೆಲದ ಮೇಲೆ ಹಾಕ್ಕೊಂಡ್ರೆ ರೊಟ್ಟಿಗೆ ಇದು ಎಳ್ಳು ಚೆನ್ನಾಗಿ ಹತ್ತುತ್ತೆ. ಇದಾಗ ನೋಡಿ, ಈ ಥರ ನಾನು ತೋರಿಸ್ತಾ ಇದ್ದೀನಿ. ಈ ಥರ ಮುಂಚೆನೇ ನಾವು ಎಳ್ಳು ಹಚ್ಕೊಂಡು ಇಟ್ಕೋಬೇಕು. ಈ ಥರ ಸ್ವಲ್ಪ ಒಣಗಿಟ್ಟು ಕೆಳಗಡೆ ಹಾಕ್ಬಿಟ್ಟು ಈ ಥರ ನಾವು ಇದನ್ನು ರೊಟ್ಟಿ ಬಡಿಬೇಕು. ಈ ಸೈಜ್ ಬರೋವರೆಗೂ ನಾವು ಒಂದೇ ಕೈಯಲ್ಲೇ ಬಡಿತಾ ಒಂದು ಕೈಯಲ್ಲಿ ರೌಂಡ್ ಮಾಡ್ಕೋಬೇಕು. ಇದಾದಮೇಲೆ ನಾವು ಎರಡು ಕೈಯಲ್ಲಿ ಬಡಿತಾ ಇದನ್ನು ದೊಡ್ಡದು ಮಾಡ್ಕೋಬೇಕು. ಸೈಡಲ್ಲೆಲ್ಲ ಹಾಗೆ ಸೇಪ್ ಹಿಂಗೆ ಆಗೋ ಥರ ಮಾಡಬಾರ್ದು. ನೋಡಿ, ಈಗ ರೆಡಿ ಆಯಿತು. ಈಗ ಯಾವ ಥರ ಬೇಯಿಸೋದಂತ ತೋರಿಸ್ತಾ ಇದ್ದೀನಿ. ಈಗ ನೆಕ್ಸ್ಟು ನೋಡ್ರಿ, ಇದನ್ನು ತವೆ ಕಾಯ್ದಿದೆ ಇಲ್ಲ ಅಂತ ನೋಡೋದು ಸ್ವಲ್ಪ ನಾನು ನೀರು ಹಾಕ್ಬಿಟ್ಟು ನೋಡ್ತಾ ಇದ್ದೀನಿ. ಇದು ಕಬ್ಬಿಣ ತವೆಯಲ್ಲೇ ರೊಟ್ಟಿ ಚೆನ್ನಾಗಿ ಬೇಯುತ್ತೆ. ಇಲ್ಲಾಂದರೆ ಈ ನಾನ್ ಸ್ಟಿಕ್ ತವೆಗಳಲ್ಲೆಲ್ಲ ಈ ರೊಟ್ಟಿ ಚೆನ್ನಾಗಿ ಬೇಯಲ್ಲ. ನೋಡಿ, ಈ ಥರ ಒಣಗಿಟ್ಟಿರೋದ್ರಿಂದ ನಾನು ಇದಕ್ಕೆ ನೀರು ಹಚ್ಚಬೇಕು ಮೇಲೆ. ಈ ನೀರು ಕೈಯಲ್ಲಿ ಅಂತೂ ಹಚ್ಚೋಕ್ಕಾಗಲ್ಲ, ಹಾಗಾಗಿ ನಾನು ಸ್ವಲ್ಪ ಈ ಥರ ಬಟ್ಟೆ ತೊಗೊಂಡಿದ್ದೀನಿ. ಬಟ್ಟೆ ಒದ್ದೆ ಮಾಡಿಕೊಂಡು ಇದಕ್ಕೆ ರೊಟ್ಟಿಗೆ ನಾನು ಹಚ್ತಾ ಇದ್ದೀನಿ. ನೋಡಿ, ಎಲ್ಲ ಕಡೆನೂ ಈ ಥರ ನಾವು ನೀರು ಹಚ್ಕೋಬೇಕು. ಇದೆಲ್ಲ ಕಡೆ ನೀರು ಹತ್ತಿದ ಮೇಲೆ ಈ ನೀರಿನ ಅಂಶ ಎಲ್ಲ ಸ್ವಲ್ಪ ಡ್ರೈ ಆಗೋವರೆಗೂ ಬಿಡಬೇಕು. ಒಂದು ನಿಮಿಷ ಬಿಟ್ಬಿಟ್ಟು ಪೂರ್ತಿ ನೀರಿನ ಅಂಶ ಎಲ್ಲ ಡ್ರೈ ಆದಮೇಲೆ ತಿರುಗಿಸ್ಕೋಬೇಕಾಗುತ್ತೆ. ಅಲ್ಲಿವರೆಗೂ ತಿರುಗಿಸ್ಬಾರ್ದು. ನೋಡಿ, ಈ ರೊಟ್ಟಿ ಜೊತೆಗೆ ಈ ಎಳ್ಳೆಲ್ಲ ಫ್ರೈ ಆಗಿರುತ್ತೆ. ತಿನ್ನೋವಾಗ ಅಷ್ಟು ರುಚಿ ತುಂಬಾ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ. ನೋಡಿ, ಈ ಥರ ನಾವು ಕೈಯಲ್ಲಿ ಸೈಡಲ್ಲೆಲ್ಲ ಬೇಯಿಸ್ಕೋಬೇಕು. ಸ್ವಲ್ಪ ಕಡಿಮೆ ಉರಿ ಇಟ್ಬಿಟ್ಟು ಬೇಯಿಸ್ಕೊಂಡ್ರೆ ಖಡಕ್ ರೊಟ್ಟಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸಾಫ್ಟಾಗಿ ಬೇಯಿಸ್ಕೊಳ್ಳೋದ್ರಿಂದ ಖಡಕ್ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ ಸಜ್ಜೆದು.
ನೋಡ್ರಿ ಈಗ ಎರಡು ಕಡೆ ಸರಿಯಾಗಿ ಬೆಂದಿದೆ ಇದೀಗ. ನೋಡಿ ರೊಟ್ಟಿ ಇದ್ರ ಜೊತೆಗೆ ಪಲ್ಯಗಳು, ಚಟ್ನಿ ಪುಡಿ, ಮೊಸರು ತುಂಬ ಚೆನ್ನಾಗಿರುತ್ತೆ. ಇದನ್ನು ತಿಂತಾ ಇದ್ರೆ ಇದ್ರ ಮುಂದೆ ಯಾವ ಊಟನೂ ಚೆನ್ನಾಗಿ ಅನಿಸಲ್ಲ. ಇದ್ರ ಜೊತೆಗೆ ನಾನು ಅಗಸಿ ಹಿಂಡಿ ಮಾಡ್ಕೊಂಡಿದ್ದೀನಿ ಮತ್ತು ಶೇಂಗಾ ಹಿಂಡಿ, ಬದನೆಕಾಯಿ ಪಲ್ಯ, ಮೊಸರು ಮತ್ತು ಕಡ್ಲಿ ಪಲ್ಯ, ಇದು ಒಣಗಿರೋ ಕಡ್ಲಿ ಪಲ್ಯ ಮಾಡ್ಕೊಂಡಿದ್ದೀನಿ. ಈ ಥರ ಒಂದೆರಡು ಪಲ್ಯಗಳ ಜೊತೆ ಇದು ರೊಟ್ಟಿ ತಿಂತಾ ಇದ್ರೆ ಅಷ್ಟು ಸೂಪರ್ ಆಗಿರುತ್ತೆ. ಸ್ವಲ್ಪ ಸಲಾಡ್ ತೊಗೊಂಡಿದ್ದೀನಿ, ಉಳ್ಳಾಗಡ್ಡಿ, ಸೌತೆಕಾಯಿ, ಮೂಲಂಗಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.